माता की मुनिरत्न की बीजेपी की बोलो भारत माता की बोलो भारत माता की बोलो भारत माता के मुनि अनंत के एनटीआर अनंत के वोट फॉर बीजेपी 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 ಏಕಾಏಕಿ ಬಿಜೆಪಿಗೆ ಬಂದಿರಾ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಸರ್? ಜನ ಭಾಳ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಾರೆ. ಕೆಲಸ ಮಾಡುವಂಥ ವ್ಯಕ್ತಿ ನೀವು. ಕಾಂಗ್ರೆಸ್ ಪಕ್ಷಕ್ಕಿಂತ ನೀವು ಬಿ ಜೆ ಪಿಗೆ ಬಂದಿದ್ದೆ ಭಾಳ ಒಳ್ಳೆ ಕೆಲಸ ಮಾಡಿದಿರಿ, ಒಳ್ಳೆ ನಿರ್ಧಾರ ಕೈಗೊಂಡಿದ್ದೀರಿ. ನೀವು ಇನ್ನು ಮುಂದಕ್ಕೆ ನಮ್ಮ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನಗಳು ನಿಮಗೆ ಸಿಗುತ್ತೆ. ನೀವು ತುಂಬ ಹೃದಯದಿಂದ ನಮ್ಗೆ ಆಶೀರ್ವಾದ ಮಾಡಿ. ಆಲ್ರೆಡಿ ಬಿಜೆಪಿಯವರು ನಿಮ್ಮ ಮೇಲೆ ಆರೋಪಗಳನ್ನ ಹೊರಿಸಿದ್ರು ಫಸ್ಟ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ. ಈಗ ನೀವು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ರಾಜಕೀಯದಲ್ಲೇ ಇದೆಲ್ಲ ಸಹಜ. ಇದು ಇವತ್ತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಜಗಳ ಆಡಿದವರಲ್ಲ. ರಾಜಕೀಯದ ಜಗಳಗಳು, ರಾಜಕೀಯದ ದ್ವೇಷ ಇದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಕ್ಷೇತ್ರಗಳಲ್ಲೂ ಇರುತ್ತೆ. ಇದನ್ನು ನಾವೇ ಸರಿ ಮಾಡಿಕೊಂಡು ಮುಖಂಡರ ನೇತೃತ್ವದ ಎಲ್ಲ ಸರಿ ಮಾಡ್ತೀವಿ. ಹನುಮಂತರಾಯಪ್ಪರು ಸೋಲಿಸಲೇಬೇಕು ಮುನಿರತ್ನರ ಅಂತ ಪಣ ತೊಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಯಾವುದೇ ವ್ಯಕ್ತಿ ಬಗ್ಗೆ ಆಗಲಿ ಯಾವುದೇ ಪಕ್ಷದ ಬಗ್ಗೆ ಹಾಗೆ ಮಾತಾಡಲ್ಲ. ನಾನು ಅಭಿವೃದ್ಧಿ ಮಾಡ್ತೇನೆ. ಮತದಾರ ದೇವರ ತೀರ್ಪುಗಳಿಗೆ ನಾನು ಬದ್ಧವಾಗಿದ್ದೀನಿ. 10 ದಿನ ಇದನ್ನ 10 ದಿನದಲ್ಲಿ ಏನೆಲ್ಲ ಜನಕ್ಕೆ ಮೆಸೇಜ್ ತಲುಪಿಸಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಈ ಕ್ಷೇತ್ರಕ್ಕೆ ಹೊಸಬಾಗಿ ಏನಾದರೂ ಒಂದು ಮಾಹಿತಿ ಕೊಡಬೇಕು ಅಂದ್ಕೊಳ್ಳೋಂಗಿದ್ರೆ ನಾನು ಹೇಳಬೇಕಾಯ್ತು. ಇಡೀ ಕ್ಷೇತ್ರದ ಜನತೆ 2018ರಲ್ಲಿ ಮತ್ತು 2013ರಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಕೆಲಸ ಮಾಡೋಂಥ ಮುನಿರತ್ನ ನಮಗೆ ಬೇಕು ಅಂತ 2018ರಲ್ಲೇ ಅವರು ಉತ್ತರನ ಕೊಟ್ಟಿದ್ದಾರೆ. ನನಗೆ ಆ ಮತದಾರಗಳ ದೇವರ ತೀರ್ಪೇ ನಂದು. ಮತದಾರರಿಗೆ ಏನು ಹೇಳಕ್ ಬಯಸ್ತೀರಾ ಸರ್ 10 ದಿನದಲ್ಲಿ? ಕೆಲಸ ಮಾಡೋಂಥ ಒಬ್ಬ ಮುನಿರತ್ನ ನಿಮ್ಮ ಜೊತೆಯಲ್ಲಿದ್ದಾನೆ. ಒಬ್ಬ ಸೇವಕನಾಗಿ ಈ ಕ್ಷೇತ್ರಕ್ಕೆ ಕೆಲಸ ಮಾಡ್ತೇನೆ. ಈ ಬಾರಿ ನಿಮ್ಮ ಅಮೂಲ್ಯವಾದ ಮತವನ್ನು ಕೆಲಸ ಮಾಡೋಂಥ ವ್ಯಕ್ತಿ ಮುನಿರತ್ನ ಕೊಡಿ.